ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು NET ಮತ್ತು KCETಗೆ ಜನರಲ್ ಪೇಪರ್ ಯೂನಿಟ್ 4 ಕಮ್ಯುನಿಕೇಷನ್ ಈ ಯೂನಿಟಲ್ಲಿ ಏನೇನು ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ಯೂನಿಟಲ್ಲಿ ಓದಬೇಕಾಗಿರೋದು ಇನ್ ದಿಸ್ ಯೂನಿಟ್ ಕಮ್ಯುನಿಕೇಷನ್ ಅಂದರೆ ಏನು, ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಓದ್ಕೋಬೇಕು. ಎಫೆಕ್ಟಿವ್ ಕಮ್ಯುನಿಕೇಷನ್, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್, ಇಂಟರ್ಕಲ್ಚರಲ್, ಗ್ರೂಪ್ ಆ್ಯಂಡ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಏನು ಅಂತ ಓದ್ಕೋಬೇಕಾಗುತ್ತೆ. ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್, ಏನೇನು ಬ್ಯಾರಿಯರ್ಸು, ಮತ್ತು ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಏನೇನು ಕಮ್ಯುನಿಕೇಷನಲ್ಲಿ ಪ್ರಾಸೆಸ್ ಇದೆ ಅನ್ನೋದನ್ನು ಓದ್ಕೋಬೇಕಾಗುತ್ತೆ. ಫಸ್ಟ್, ವಾಟ್ ಈಸ್ ಕಮ್ಯುನಿಕೇಷನ್? ಕಮ್ಯುನಿಕೇಷನ್ ಅಂದರೆ ಏನು? ಕಮ್ಯುನಿಕೇಷನ್ ಇಸ್ ದ ಪ್ರಾಸೆಸ್ ಆಫ್ ಪಾಸಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಕಮ್ಯುನಿಕೇಷನ್ ಅಂದರೆ ಒಂದು ಪ್ರಾಸೆಸ್ ಆಗಿರುತ್ತೆ. ಏನು ಪ್ರಾಸೆಸ್ ಅಂದರೆ ಇನ್ಫಾರ್ಮೇಷನ್ನ ಪಾಸ್ ಮಾಡೋದು ಮತ್ತು ಅರ್ಥ ಮಾಡಿಸೋದನ್ನ ಕಮ್ಯುನಿಕೇಷನ್ ಅಂತ ಅಂತೀವಿ. ಕಮ್ಯುನಿಕೇಷನ್ ವಿಲ್ ಬಿ ಪ್ಲೇಸ್ಡ್ ಬಿಟ್ವೀನ್ ಟೂ ಪೀಪಲ್, ಅಂದರೆ ಎರಡು ವ್ಯಕ್ತಿಗಳ ಮಧ್ಯೆ ಕಮ್ಯುನಿಕೇಷನ್ ನಡೆಯುತ್ತೆ. ಒಂದು ವ್ಯಕ್ತಿ ಇನ್ಫಾರ್ಮೇಷನ್ನ ಪಾಸ್ ಮಾಡಿದ್ರೆ ಇನ್ನೊಂದು ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊತಾರೆ, ರಿಸೀವ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋದನ್ನ ಕಮ್ಯುನಿಕೇಷನ್ ಪ್ರಾಸೆಸ್ ಅಂತ ಕರಿತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಟೈಪ್ಸ್ ಆಫ್ ಕಮ್ಯುನಿಕೇಷನ್ನು ಆನ್ ದ ಬೇಸಿಸ್ ಆಫ್ 4. ಅದರಲ್ಲಿ ಬೇಸ್ಡ್ ಆನ್ ರಿಲೇಷನ್ಶಿಪ್, ಬೇಸ್ಡ್ ಆನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಮತ್ತು ಬೇಸ್ಡ್ ಆನ್ the basis of direction and based on the basis of channels. Based on relationship, first to interpersonal communication, transpersonal communication, intrapersonal communication, group ಮತ್ತು mass communication. On the basis of relationship ಅಲ್ಲಿ interpersonal or dynamic communication ಅಂದರೆ it is the process by which people exchange information, feeling and meaning. ಇದನ್ನು interpersonal communication ಅಂತ ಕರಿತೀವಿ. ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂದರೆ ಇಟ್ ಟೇಕ್ ಪ್ಲೇಸ್ ವಿತಿನ್ ದ ಇಂಡಿವಿಜುವಲ್. ಇಂಟ್ರಾಪರ್ಸನಲ್ ಅಂದರೆ ಅವರಿಗವರೇ ಮಾತಾಡ್ಕೊಳ್ಳೋದನ್ನು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಮಾಸ್ ಆರ್ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಅಂದರೆ ಕಮ್ಯುನಿಕೇಷನ್ ವಿತ್ ಮಾಸ್ ಆಡಿಯನ್ಸ್ ಈಸ್ ಕಾಲ್ಡ್ ಆಸ್ ಮಾಸ್ ಕಮ್ಯುನಿಕೇಷನ್. ಅಂದರೆ ಆಡಿಯನ್ಸ್ ಇರ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡೋದನ್ನ ಮಾಸ್ ಆರ್ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಗ್ರೂಪ್ ಕಮ್ಯುನಿಕೇಷನ್ ಅಂದರೆ ಒಂದು ಗ್ರೂಪ್ ಆಫ್ ಪೀಪಲಿಗೆ ಇನ್ಫಾರ್ಮೇಷನ್ನ ಪಾಸ್ ಮಾಡೋದನ್ನು ಗ್ರೂಪ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಆನ್ ದ ಬೇಸಿಸ್ ಆಫ್ ಪರ್ಪಸ್ ಆರ್ ಸ್ಟೈಲ್ ಆರ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಫಾರ್ಮಲ್ ಕಮ್ಯುನಿಕೇಷನ್. ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಎ ಫಾರ್ಮಲ್ ಕಮ್ಯುನಿಕೇಷನ್ ಇಸ್ ಡೆಲಿಬರೇಟ್ಲಿ ಎಸ್ಟಾಬ್ಲಿಷ್ಡ್ ಬೈ ಅಪ್ಪರ್ ಲೆವೆಲ್ ಮ್ಯಾನೇಜ್ಮೆಂಟ್ ಫಾರ್ ಡೇ ಟು ಡೇ ಟ್ರಾನ್ಸ್ಮಿಷನ್ ಆಫ್ ಅಫಿಷಿಯಲ್ ಇನ್ಫಾರ್ಮೇಷನ್. ಅಂದರೆ ಅಫಿಷಿಯಲಾಗಿ ಯೂಸ್ ಮಾಡೋದನ್ನ ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಫಾರ್ ಡೇ ಟು ಡೇ ಯೂಸ್ ಅಂದರೆ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಫಾರ್ಮಲ್ ಕಮ್ಯುನಿಕೇಷನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಇಟ್ ಈಸ್ ಅನ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಅನ್ ಅನ್ಅಫಿಷಿಯಲ್ ಚಾನೆಲ್ ಆ್ಯಂಡ್ ಇಸ್ ದ ರಿಸಲ್ಟ್ ಆಫ್ ಆಪರೇಷನ್ಸ್ ಆಫ್ ಸೋಷಿಯಲ್ ಫೋರ್ಸಸ್ ಅಟ್ ದ ವರ್ಕ್ ಪ್ಲೇಸ್. ಸೋಷಿಯಲ್ ಫೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ನ ಯೂಸ್ ಮಾಡ್ತೀವಿ. ಬೇಸ್ಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್, ವರ್ಟಿಕಲ್, ಹಾರಿಜೆಂಟಲ್, ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್. ವರ್ಟಿಕಲ್ ಕಮ್ಯುನಿಕೇಷನ್ ಅಂದರೆ ದಿಸ್ ಈಸ್ ಬೇಸಿಕಲಿ ಅ ಫಾರ್ಮಲ್ ಕಮ್ಯುನಿಕೇಷನ್. ವರ್ಟಿಕಲ್ ಕಮ್ಯುನಿಕೇಷನ್ ಕೂಡ ಫಾರ್ಮಲ್ ಕಮ್ಯುನಿಕೇಷನ್. ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಇನ್ಫಾರ್ಮೇಷನ್ನ ಪಾಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ವೇರ್ ಕಮ್ಯುನಿಕೇಷನ್ ಈಸ್ ಮೋಸ್ಟ್ ಡಾಮಿನೇಟೆಡ್ ಅಂದರೆ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋದು ಇಲ್ಲಿ ಡಾಮಿನೇಟ್ ಆಗಿರುತ್ತೆ. ದಿಸ್ ಫಾಲೋಸ್ ದ ಹೈರಾರ್ಕಿ ಚೈನ್ ಆಫ್ ಕಮ್ಯಾಂಡ್ ಅಂದರೆ ಅಪ್ವರ್ಡ್ ಟು ಡೌನ್ವರ್ಡ್ ವರ್ಟಿಕಲ್ ಕಮ್ಯುನಿಕೇಷನ್ ಪ್ಲೇಸ್ ಮಾಡ್ತಾರೆ. ಹಾರಿಜೆಂಟಲ್ ಆರ್ ಲ್ಯಾಟರಲ್ ಕಮ್ಯುನಿಕೇಷನ್ ಅಂದರೆ it is the communication where people can communicate their colleagues and peers at same level in hierarchical chain of command. ಕೊಲೀಗ್ಸ್ ಮತ್ತು ಪಿಯರ್ ಗ್ರೂಪ್ ಮಧ್ಯೆ ಆಗೋದನ್ನ ಹಾರಿಜೆಂಟಲ್ ಆರ್ ಲ್ಯಾಟರಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಡಯಾಗೋನಲ್ ಕಮ್ಯುನಿಕೇಷನ್ ಅಂದರೆ ಇಟ್ ಈಸ್ ಫ್ರೀ ಫ್ರಮ್ ಬ್ಯಾರಿಯರ್ಸ್ ಅಂದರೆ ಫ್ರೀ ಫ್ಲೋ ಆಫ್ ಕಮ್ಯುನಿಕೇಷನ್, ಹೆನ್ಸ್ ನೋ ಬ್ಯಾರಿಯರ್ಸ್ ಆಫ್ ಹೈರಾರ್ಕಿ. ಇದರಲ್ಲಿ ಅಪ್ವರ್ಡ್ ಡೌನ್ವರ್ಡ್ ಆ ಥರ ಏನೂ ಬ್ಯಾರಿಯರ್ಸ್ ಇರೋದಿಲ್ಲ, ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು. ಇದನ್ನು ಡಯಾಗೋನಲ್ ಅಂತ ಕರಿತೀವಿ. ಅಪ್ವರ್ಡ್ ಅಂದರೆ ಡೌನ್ವರ್ಡ್ ಮ್ಯಾನೇಜ್ಮೆಂಟ್ ಅವರು ಅಂದರೆ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಹೈ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡೋದನ್ನು ಅಪ್ವರ್ಡ್ ಅಂತ ಕರಿತೀವಿ. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ಚಾನೆಲ್ಸ್, ಟೈಪ್ಸ್ ಆಫ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಕಮ್ಯುನಿಕೇಷನ್ ರೆಫರ್ಸ್ ಟು ಎನಿ ಫಾರ್ಮ್ ಆಫ್ ಕಮ್ಯುನಿಕೇಷನ್ ದಟ್ ಈಸ್ ನಾಟ್ ಟ್ರಾನ್ಸ್ಮಿಟೆಡ್ ಥ್ರೂ ಸ್ಪೋಕನ್ ವರ್ಡ್. ಸ್ಪೋಕನ್ ವರ್ಡ್ ಏನೂ ಇರಲ್ಲ, ಬಟ್ ಆ್ಯಕ್ಷನ್ಸ್ ಮೂಲಕ ಕಮ್ಯುನಿಕೇಟ್ ಮಾಡೋದನ್ನ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ವರ್ಬಲ್ ಕಮ್ಯುನಿಕೇಷನ್ ಮೀನ್ಸ್ ಎನಿ ಫಾರ್ಮ್ ಆಫ್ ಕಮ್ಯುನಿಕೇಷನ್ ದಟ್ ಅಕರ್ಸ್ ಥ್ರೂ ಸ್ಪೋಕನ್ ವರ್ಡ್. ಸ್ಪೋಕನ್ ವರ್ಡ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡೋದನ್ನ ವರ್ಬಲ್ ಕಮ್ಯುನಿಕೇಷನ್ ಅಂತ
ಕರಿತೀವಿ. ವಿಜುವಲ್ ಕಮ್ಯುನಿಕೇಷನ್ ಮೀನ್ಸ್ ದ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಟು ಅ ಪರ್ಸನ್ ಇನ್ ಎ ಫಾರ್ಮ್ಯಾಟ್ ದಟ್ ಕ್ಯಾನ್ ಬಿ ರೀಡ್ ಆರ್ ವ್ಯೂಡ್. ವಿಜುವಲ್ ಅಂದರೆ ನಾವು ಇವಾಗ ಬೋರ್ಡ್ ಮೇಲೆ ಬರ್ತಿರೋದನ್ನ ಓದಿ ಅರ್ಥ ಮಾಡ್ಕೊತೀವಲ್ಲ, ಅದನ್ನು ವಿಜುವಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ರಿಟನ್ ಕಮ್ಯುನಿಕೇಷನ್ ಅಂದರೆ ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ವರ್ಡ್ಸ್, ಸೆಂಟೆನ್ಸಸ್ ಆ್ಯಂಡ್ ಪ್ಯಾರಾಗ್ರಾಫ್ಸ್ ಇನ್ ಆರ್ಡರ್ ಟು ಕಮ್ಯುನಿಕೇಟ್. ಅಂದರೆ ವರ್ಡ್ಸ್, ಸೆಂಟೆನ್ಸಸ್ ಬರೆದು ಕಮ್ಯುನಿಕೇಟ್ ಮಾಡೋದನ್ನ ರಿಟನ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇದಿಷ್ಟು ಟೈಪ್ಸ್ ಆಫ್ ಕಮ್ಯುನಿಕೇಷನ್. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಯಾವ್ದ್ಯಾವುದು ಅಂದರೆ ಇಟ್ ಈಸ್ ಅ ಟೂ ವೇ ಪ್ರಾಸೆಸ್ ಅಂದರೆ ಕಮ್ಯುನಿಕೇಟ್ ಮಾಡೋಕ್ಕೆ ಎರಡೂ ಕಡೆ ಅಂದರೆ ಇನ್ಫಾರ್ಮೇಷನ್ ಪಾಸ್ ಆಗಬೇಕು ಮತ್ತು ರಿಸೀವ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಬೇಕು. ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್ ಆ್ಯಂಡ್ ಕಾಮನ್ ಲ್ಯಾಂಗ್ವೇಜ್ ಶುಡ್ ಬಿ ಯೂಸ್ಡ್. ಅಂದರೆ ಕಮ್ಯುನಿಕೇಟ್ ಮಾಡುವಾಗ ಎರಡು ವ್ಯಕ್ತಿಗೂ ಸೇಮ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಕಮ್ಯುನಿಕೇಷನ್ ಈಸ್ ಆಲ್ ಪರ್ವೆಸಿವ್. ಇಟ್ ಕಾಂಟ್ ಬ್ರೇಕ್ ಡೌನ್. ಕಮ್ಯುನಿಕೇಷನ್ ಕೆನಾಟ್ ಬಿ ಬ್ರೇಕ್ ಡೌನ್. ಕಮ್ಯುನಿಕೇಷನ್ ಈಸ್ ನಾಟ್ ಯೂನಿವರ್ಸಲ್ ಪೆನಾಸಿಯಾ. ಇಟ್ ಈಸ್ ಲರ್ನ್ಡ್ ಎಬಿಲಿಟಿ. ಇಟ್ಸ್ ಎ ಲರ್ನ್ಡ್ ಎಬಿಲಿಟಿ ಅಂದರೆ ಮಾತಾಡೋದನ್ನು ಕಲಿಯೋದ್ರಿಂದ ಕಮ್ಯುನಿಕೇಷನ್ ಬರೋದು. ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ವೆನ್ ಕಮ್ಯುನಿಕೇಷನ್ is compulsory to exchange the ideas. Social process, it is a social process, and direct and indirect communication. These two characteristics of communication. Next 7 C's of communication ಯಾವ್ದು ಅಂದರೆ ಕ್ಲಾರಿಟಿ ಇರಬೇಕು ಕಮ್ಯುನಿಕೇಷನಲ್ಲಿ, ಕನ್ಸೈಸ್ನೆಸ್ ಇರಬೇಕು ಮತ್ತು ಕನ್ಸಿಡ್ರೇಷನ್ ಕೂಡ ಐಡಿಯಾಸ್ ಕನ್ಸಿಡರ್ ಮಾಡಬೇಕು, ಒಂದು ವ್ಯಕ್ತಿದ ಇನ್ಫಾರ್ಮೇಷನ್ನ ಕನ್ಸಿಡರ್ ಮಾಡಬೇಕು. ಕಂಪ್ಲೀಟ್ನೆಸ್, ಕಮ್ಯುನಿಕೇಷನ್ ಶುಡ್ ಬಿ ಕಂಪ್ಲೀಟ್ನೆಸ್. ಕರ್ಟಸಿ ಇರಬೇಕು ಮತ್ತು ಕಾಂಕ್ರೀಟ್ನೆಸ್, ಕರೆಕ್ಷನ್ಸ್ ಕೂಡ ಇರಬೇಕು. ನೆಕ್ಸ್ಟ್ ಇಂಟರ್ಕಲ್ಚರಲ್ ಕಮ್ಯುನಿಕೇಷನ್ ಅಂದರೆ ಫೋಕಸಸ್ ಆನ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆ್ಯಂಡ್ cultural norms and the development of deep relationships in an intercultural society. No one is left unchanged because everyone learns from one another and grows together. ಅಂದರೆ ಕಲ್ಚರ್ ಮತ್ತು ಐಡಿಯಾಸ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅದನ್ನು ಕಲ್ತ್ಕೊಳೋದಕ್ಕೆ ಇಂಟರ್ಕಲ್ಚರಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಟೀಚರ್ ಟು ಸ್ಟೂಡೆಂಟ್. ಟೀಚರ್ ಕಮ್ಯುನಿಕೇಟ್ ಮಾಡಿ ಸ್ಟೂಡೆಂಟ್ ರಿಸೀವ್ ಮಾಡೋದನ್ನು ಟೀಚರ್ ಸ್ಟೂಡೆಂಟ್ ಕಮ್ಯುನಿಕೇಷನ್ ಅಂತೀವಿ. ಟೀಚರ್ ಟು ಸ್ಟೂಡೆಂಟ್ಸ್ ಅಂದರೆ ಟೀಚರ್ ಟು ಸ್ಟೂಡೆಂಟ್ಸಿಗೆ ಹೇಳಿ ಅರ್ಥ ಮಾಡಿಸೋದನ್ನ ಟೀಚರ್ ಟು ಸ್ಟೂಡೆಂಟ್ಸ್ ಕಮ್ಯುನಿಕೇಷನ್ ಅಂತೀವಿ. ಸ್ಟೂಡೆಂಟ್ಸ್ ಟು ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ಸಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡೋದನ್ನು ಸ್ಟೂಡೆಂಟ್ಸ್ ಕಮ್ಯುನಿಕೇಷನ್ ಅಂತೀವಿ. ಸ್ಮಾಲ್ ಪೇರ್ ಗ್ರೂಪ್ ಅಂದರೆ ಒಂದು ಗ್ರೂಪ್ಗೆ ಇನ್ಫಾರ್ಮೇಷನ್ನ ಪಾಸ್ ಮಾಡೋದನ್ನ ಸ್ಮಾಲ್ ಪೇರ್ ಗ್ರೂಪ್ ಅಂತೀವಿ. ಟೀಚರ್ ಆಲ್ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್, ಒಂದು ಟೀಚರು ಇಡೀ ಕ್ಲಾಸ್ ರೂಮಿಗೆ ಕಮ್ಯುನಿಕೇಟ್ ಮಾಡೋದನ್ನ ಟೀಚರ್ ಆಲ್ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಅಂತೀವಿ. ಆಲ್ ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್ ರೂಮ್ ಅಂದರೆ ಇಡೀ ಕ್ಲಾಸ್ ರೂಮ್ ಸ್ಟೂಡೆಂಟ್ಸು ಡಿಸ್ಕಸ್ ಮಾಡೋದನ್ನು ಆಲ್ ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್ ರೂಮ್ ಅಂತ ಕರಿತೀವಿ. ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್. ಬ್ಯಾರಿಯರ್ಸ್ ಯಾವುದಾದ್ರು ಅಂದರೆ ಸಿಮ್ಯಾಂಟಿಕ್ ಬ್ಯಾರಿಯರ್ಸ್, ಸೈಕಲಾಜಿಕಲ್ ಬ್ಯಾರಿಯರ್ಸ್, ಆರ್ಗನೈಸೇಷನಲ್ ಬ್ಯಾರಿಯರ್ಸ್, ಪರ್ಸನಲ್ ಬ್ಯಾರಿಯರ್ಸ್. ಸಿಮ್ಯಾಂಟಿಕ್ ಬ್ಯಾರಿಯರ್ಸ್ ಯಾವುದಾದ್ರು ಅಂದರೆ ಬ್ಯಾಡ್ಲಿ ಎಕ್ಸ್ಪ್ರೆಸ್ಡ್ ಮೆಸೇಜ್, ಸಿಂಬಲ್ ವಿತ್ ಡಿಫ್ರೆಂಟ್ ಮೀನಿಂಗ್ಸ್, faulty translations, unclarified assumptions, technical jargon, body language and gesture decoding. Psychological barriers, premature evaluation, lack of attention, loss by transmission and poor retention and distrust. Organizational barriers ಯಾವ್ದು ಅಂದರೆ organizational policies, rules and regulations, status, complexity in organization structure and organizational facilities. Personal barriers, fear of challenge to authority, lack of confidence of superior on his subordinates, unwillingness to communicate, lack of proper incentives. ಇದಿಷ್ಟು barriers to effective communication. ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಅಂದರೆ ಏನು? ಮಾಸ್ ಮೀಡಿಯಾ ಪ್ರೋಸೆಸ್ ಏನು ಅಂದರೆ ಟು ಇನ್ಫಾರ್ಮ್, ಟು ಎಜುಕೇಟ್, ಟು ಎಂಟರ್ಟೈನ್, ಟು ಟ್ರಾನ್ಸ್ಮಿಷನ್ ಆಫ್ ಹೆರಿಟೇಜ್ ಆ್ಯಂಡ್ ಫಾರ್ ಕಮರ್ಷಿಯಲ್ ಪರ್ಪಸ್. ಮಾಸ್ ಮೀಡಿಯಾ ಕಮ್ಯುನಿಕೇಷನ್ನ ಯೂಸ್ ಮಾಡ್ತೀವಿ. ದ ವರ್ಡ್ ಮೀಡಿಯಾ ಕಮ್ಸ್ ಫ್ರಮ್ ದ ಪ್ಲೂರಲ್ ಆಫ್ ದ ಲ್ಯಾಟಿನ್ ವರ್ಡ್ ಮೀಡಿಯಮ್. ಇಟ್ ಈಸ್ ಯೂಸ್ಡ್ ಆಸ್ ದ ಕಲೆಕ್ಟಿವ್ ನೌನ್ ಆಫ್ ಟಿವಿ, ರೇಡಿಯೋ, ನ್ಯೂಸ್ಪೇಪರ್, ಮ್ಯಾಗಝೈನ್, ಫಿಲ್ಮ್ಸ್ and international network etc. The media can be examined either in terms of broadcast media or print media to provide information about different aspects of human life.
ಮಾಸ್ ಮೀಡಿಯಾ ಮತ್ತು ಸೊಸೈಟಿನ ನಾವು ಯೂಸ್ ಮಾಡ್ತೀವಿ ಟು ಎಂಟರ್ಟೈನ್ ಪೀಪಲ್, ಟು ಕ್ರಿಯೇಟ್ ಪಬ್ಲಿಕ್ ಅವೇರ್ನೆಸ್, ಟು ಎಸ್ಟಾಬ್ಲಿಷ್ ಇಂಟರ್ನ್ಯಾಷನಲ್ ರಿಲೇಷನ್, ಟು ಎಸ್ಟಾಬ್ಲಿಷ್ ಸೋಷಿಯಲ್ ಕಾಂಟ್ಯಾಕ್ಟ್ ಆ್ಯಂಡ್ ಲಿಂಕೇಜ್ಗೋಸ್ಕರ ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿನ ಯೂಸ್ ಮಾಡ್ತೀವಿ. ಫಂಕ್ಷನ್ಸ್ ಆಫ್ ಮಾಸ್ ಮೀಡಿಯಾ ಏನೇನು ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಎಜುಕೇಷನ್, ಸೋಷಲೈಸೇಷನ್, ಎಂಟರ್ಟೈನ್ಮೆಂಟ್ ಪ್ರೊವೈಡ್ ಮಾಡೋದು, ಪೊಲಿಟಿಕಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಕಲ್ಚರಲ್ ಟ್ರಾನ್ಸ್ಮಿಷನ್ ಆ್ಯಂಡ್ ಕೆಟಲಿಸ್ಟ್ ಟು ಡೆವಲಪ್ಮೆಂಟ್. ಇಲ್ಲಿ ನಾನು ಪ್ರೀವಿಯಸ್ ಕ್ವೆಶನ್ ಪೇಪರಲ್ಲಿ ಬಂದಿರೋಂಥ ಕ್ವೆಶನ್ಸ್ನ ಮೆನ್ಷನ್ ಮಾಡಿದ್ದೀನಿ. ಯಾವುದಕ್ಕಾದ್ರೂ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿದರೆ ನಾನು ಆನ್ಸರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.